ಹಾಯ್ ಫ್ರೆಂಡ್ಸ್, ಇದು ಥರ್ಸ್‌ಡೇ ಮಿನಿ ವ್ಲಾಗ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಂಗೆ ರಜಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಈ ನಡುವೆ ನಾನು ರಾತ್ರಿನೇ ನೀರಲ್ಲಿ ನಿಂಬೆಹಣ್ಣು ನೆನೆಸಿಟ್ಟು ಬೆಳಗ್ಗೆ ಕುಡಿತಾ ಇದೀನಿ. ಇದು ನಂಗೆ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡ್ತಿದೆ. ಪ್ಲಸ್ ಡಿಟಾಕ್ಸ್ ವಾಟರ್ ತರನೂ ಹೆಲ್ಪ್ ಮಾಡುತ್ತೆ. ನೆನ್ನೆನೆ ನಾನು ಇಡ್ಲಿಗೆ ನೆನೆಸಿಟ್ಟಿದ್ದೆ. ಆ ಹಿಟ್ಟು ತುಂಬಾನೇ ಚೆನ್ನಾಗಿ ಹರಡಿತ್ತು ಬೆಳಿಗ್ಗೆ ಅಷ್ಟಕ್ಕೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೈಡ್ಗೆ ಎತ್ತಿಡ್ತಾ ಇದೀನಿ. ಇಡ್ಲಿ ಜೊತೆ ಕಾಯಿ ಚಟ್ನಿ ಮಾಡೋಣ ಅನ್ಕೊಂಡು ಕಾಯಿನ ಕಟ್ ಮಾಡ್ತಿದ್ದೆ. ಬಟ್ ಏನೋ ಸ್ವಲ್ಪ ಹಾಳಾಗಿದೆ ಅಂತ ಅನ್ಸಿತ್ತು. ಸೊ ಏನಪ್ಪಾ ಮಾಡೋದು ಅನ್ಕೊಂಡು ಮನೇಲಿ ಕಡಲೆಕಾಯಿ ಬೀಜ ಆಯ್ತು. ಸೊ ಕಡಲೆಕಾಯಿ ಬೀಜ ಚಟ್ನಿ ಮಾಡೋಣ ಅಂತ ಅನ್ಕೊಂಡು ಅದನ್ನ ಹುರ್ಕೊಂತಾ ಇದೀನಿ. ಇದ್ರ ಜೊತೆನೇನೆ ಹಸಿಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕೂಡ ಹುರ್ಕೊಂತಾ ಇದೀನಿ. ಹುರ್ಕೊಂಡಿದ್ ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದ್ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಹಾಕೊಂಡು ರುಬ್ಕೊಂತಾ ಇದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಚಟ್ನಿ ರೆಡಿ ಆಗೋಗುತ್ತೆ. ಇಡ್ಲಿ ಮಾಡಕ್ಕೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡು ಆ ನಂತರ ಇಡ್ಲಿ ಬ್ಯಾಟರ್ ಹಾಕೋದ್ರಿಂದ ಇಡ್ಲಿ ತೆಗಿಯಕ್ಕೆ ನಮ್ಗೆ ಈಸಿ ಆಗತ್ತೆ. ಸೊ ಹಾಗಾಗಿ ಎಲ್ಲ ಟ್ರೇಯಲ್ಲೂ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ಮಾಡಕ್ ಇಡ್ತಾ ಇದೀನಿ. ಇಡ್ಲಿ ಮಾತ್ರ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇಡ್ಲಿ ಆಮೇಲೆ ಕಡಲೆಕಾಯಿ ಬೀಜ ಚಟ್ನಿ ಅಂತೂ ತುಂಬಾನೇ ಸಕ್ಕತ್ತಾಗಿರತ್ತೆ. ನನಗಂತೂ ತುಂಬಾನೇ ಇಷ್ಟ ಈ ಕಾಂಬಿನೇಷನ್. ನೀವು ಟ್ರೈ ಮಾಡಿ ನೋಡಿ. ಇದು ಇವತ್ತಿನ ಮಿನಿ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.